ಏ ಸಂಗೀತ ಮೊಬೈಲ್ ತೊಂಬ, ಇವತ್ತು ಮೆಸೇಜ್ ಬಂದು ತೋರಿಸ್ತೀನಿ ನಾ. ಏನು ನಿನ್ನ ಮೊಬೈಲಿಗೆ ಮೆಸೇಜ್ ಬಂದು ತೋರಿಸ್ತೀನಿ. ಆ ಹುಡುಗ ಪಾಸಗಲ್ಲ, ಇಲ್ಲಿಡು, ವಿಡಿಯೋ ತೋರಿಸ್ತೀನಿ. ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ, ಮಹಾರಾಷ್ಟ್ರ. ಅತಿ ಚಿಕ್ಕ ವಿಡಿಯೋ ಮಾಡುವ ಸಲುವಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ. ಇವತ್ತು ಬೆಂಗಳೂರಿನಿಂದ ಒಬ್ಬ ವಿದ್ಯಾರ್ಥಿ ವಸಂತ್ ಕುಮಾರ್ ಇವರು ಮೆಸೇಜ್ ಮಾಡಿದ್ದಾರೆ. ಸರ್, ನಾನು ಕೆಸೆಟ್ ಪರೀಕ್ಷೆನ ಉತ್ತೀರ್ಣನಾಗಿದ್ದೇನೆ, ಅದು ಇವತ್ತು ನಿಮಗೆ ಹೇಳುತ್ತಿದ್ದೇನೆ ಅಂತೇಳಿ. ಆ ಹುಡುಗ ವಸಂತ್ ಕುಮಾರ್ ಬೆಂಗಳೂರದವರು. ಇವರು ನನ್ನ 422 422ನೇ ವಿದ್ಯಾರ್ಥಿ. 2026 ಕೆಸೆಟ್ ಎಕ್ಸಾಮ್ದಲ್ಲಿ ಪಾಸ್ ಆದಂತ 422. ಇವತ್ತೇ ಅವರು ಮೆಸೇಜ್ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಸರ್ ನಾನು ಮೈಸೂರು ವಿಶ್ವವಿದ್ಯಾಲಯದಿಂದ, ಅದು ಮುಕ್ತ ವಿಶ್ವವಿದ್ಯಾಲಯದಿಂದ MA ಇನ್ ಕನ್ನಡದಲ್ಲಿ ನಾನು ಕಂಪ್ಲೀಟ್ ಮಾಡಿದ್ದೇನೆ. ನಾನು ಬೆಂಗಳೂರಿಗೆ ಹೋಗಿದ್ದೆ, ಯಾಕಂದ್ರೆ ನಿನ್ನೆ ಫಲಿತಾಂಶ ಬಂದಿದೆ. MAದು 6ನೇ ತಾರೀಕು ಜನವರಿ 2026 4th ಸೆಮಿಸ್ಟರ್ದು MA ಕಂಪ್ಲೀಟ್ ಆಗಿದೆ. ಅದರ ಫಲಿತಾಂಶ ಬಂದಿದೆ. ಈಗ ನಾನು ಬೆಂಗಳೂರಿಗೆ ಹೋಗಿ ಆಫೀಸ್ಗೆ ಹೋಗಿ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ ಸರ್ ಅಂತೇಳಿ. ಸೊ ನನಗೆ ನೆಟ್ ಎಕ್ಸಾಮ್ ಫಲಿತಾಂಶ ಕೂಡ ನಾನು ಇವಾಗ ಡೌನ್ಲೋಡ್ ಮಾಡಿಕೊಂಡಿದ್ದೇನೆ, ಮತ್ತು ಕೆಸೆಟ್ ಫಲಿತಾಂಶ ರಿಸಲ್ಟ್ ಬಂದಿದೆ. ಆದರೆ ಅದು ಡಾಕ್ಯುಮೆಂಟ್ಸ್ ಕಂಪ್ಲೀಟ್ ಬಂದಾಗ ನಿಮಗೆ ಕೊಡುತ್ತೇನೆ ಅಂತ ಹೇಳಿದ್ದಾರೆ ಅಂತೇಳಿ ಆ ಹುಡುಗ ನನಗೆ ಮೆಸೇಜ್ ಮಾಡಿದ್ದ. ಸೊ ಆತನಿಗೆ ತುಂಬು ಹೃದಯದ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತೇ ಮೆಸೇಜ್ ಮಾಡಿದ್ರು ನೋಡ್ರಿ. ವಸಂತ್ ಸರ್ ನಮಸ್ಕಾರ, ನಾನು ನಿಮ್ಮ ವಿದ್ಯಾರ್ಥಿ ವಸಂತ್ ಕುಮಾರ್. ನಾನು MA ಕನ್ನಡ ವಿಷಯವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿರುತ್ತೇನೆ. ನನ್ನ ಸ್ನಾತಕೋತ್ತರ MA ಪದವಿಯ ಕೊನೆಯ 4ನೇ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ದಿನಾಂಕ 6/1/2026 ಪ್ರಕಟಿಸಿದ್ದಾರೆ. ಮೊದಲ ಸೆಮಿಸ್ಟರ್ನಲ್ಲಿ 2 ಪತ್ರಿಕೆಗಳಿಗೆ ನಮ್ಮ ಮನೆಯ ಅವರು ಸ್ವಲ್ಪ ದುಃಖದ ಘಟನೆ ಹೇಳಿದ್ದಾರೆ. MA ಮೊದಲ ಸೆಮಿಸ್ಟರ್ನಲ್ಲಿ 2 ಪತ್ರಿಕೆಗಳಿಗೆ ನಮ್ಮ ಮನೆಯ ಸಾವಿನ ಕಾರಣದಿಂದ, ಅವ್ರ ಮನೆಯೊಳಗೆ ಪಾಪ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತೀರಿಕೊಂಡಿದ್ರು. ಸಾವಿನ ಕಾರಣದಿಂದ ಗೈರ್ ಹಾಜರಾಗಿದ್ದು, ನಂತರ ಅವುಗಳನ್ನು 3ನೇ ಸೆಮಿಸ್ಟರ್ನ ಜೊತೆಗೆ ಪರೀಕ್ಷೆ ಬರೆದು ತೇರ್ಗಡೆಯಾಗಿರುತ್ತೇನೆ. ಇವಾಗ ಎಲ್ಲ ಸೆಮಿಸ್ಟರ್ ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡು 3 ಸೆಮಿಸ್ಟರ್ಗಳ ಮೂಲ ಅಂಕಪಟ್ಟಿಗಳು ನನ್ನ ಹತ್ರ ಇದ್ದಾವೆ. ಕೊನೆಯ 4ನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟಗೊಂಡಿದ್ದು, ಇನ್ನೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಮೂಲ ಅಂಕಪಟ್ಟಿ ಬಂದಿರುವುದಿಲ್ಲ. ಫಲಿತಾಂಶ ಮಾತ್ರ ಪ್ರಕಟಗೊಂಡಿದೆ. ಆನ್ಲೈನ್ದಲ್ಲಿ ದೊರಕುವ ಪ್ರಿಂಟ್ ತೆಗೆದುಕೊಂಡು ಇಟ್ಟಿದ್ದೇನೆ. 72% ಅಂಕ ಬಂದಿದೆ. ಇದರಿಂದ ಹೀಗೆ ತುಂಬ ಇಷ್ಟೊಂದು ಗೌರವಪೂರ್ವಕ ಅವರು ಮೆಸೇಜನ್ನು ಬರೆದಿದ್ದಾರೆ. ಅವ್ರ ನೆಟ್ ಎಕ್ಸಾಮ್ ಕೂಡ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಇವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಮುಕ್ತ ವಿಷಯ ನೋಡ್ರಿ, ಆಲ್ರೆಡಿ ಇವತ್ತು ನಾನು ಕೆಸೆಟ್ 2026 ಬಗ್ಗೆ ಮೊದಲನೇ ಪತ್ರಿಕೆ 1ನೇ ಯೂನಿಟ್ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇನ್ನೂ ಅದಾವ್ರಿ, ಇನ್ನೂ ಕಾನ್ಸೆಪ್ಟ್ಗಳನ್ನು ನಾನು ಬರೆದು ನೋಟ್ಬುಕ್ದೊಳಗೆ ಇಡ್ತಾ ಇದ್ದೇನೆ. ಅದನ್ನು ನಿಮಗೆ ನಾನು ಹೇಳ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೇನೆ. ನಾನು ಹುಡುಕಿ ನಾನಂದ್ರೆ ಜೇನು ಹುಳ ಇದ್ದಂಗ್ರಿ. ನಾನು ಎಲ್ಲಾ ಬೇರೆ ಹೂವಿನ ಮೇಲೆ ಕುಳಿತು ಮಕರಂದವನ್ನ ಹೀರಿ ತಂದು ಜೇನು ಗೂಡನ್ನ ಕಟ್ತಾ ಇದ್ದೀನಿ. ಆ ಜೇನನ್ನ ಸವಿಯುವ ಕೆಲಸ ನೀವು ಮಾಡಬೇಕು. ಇಲ್ಲಾಂದ್ರೆ ನಿಮಗೆ ಬಂದು ಟಕ್ಕಕ್ಕನ ಕಡಿತೀನಿ ನೋಡ. ನೀವು ಅಭ್ಯಾಸ ಮಾಡ್ಲಿಲ್ಲ, ಇದು ಜೇನು ಹುಳ ಬಾಳ ಕೈ ಅದ್ರಿ, ಕಟಕ್ಕನೆ ಇದು ಜೇನು ನೊಣ ಟಕ್ಕತ್ತ ನಿಮಗೆ ಕಡಿತದ್ರಿ. ಕಡಿತಂದ್ರೆ ಮುಖ ಉಪ್ತೈತಿ. ನಾನು ಭಾಳ ಡೇಂಜರ್ ಇದ್ದೀನ್ರಿ. ಜೇನು ನೊಣ ಎಷ್ಟು ಸತತವಾಗಿ ಮಕರಂದವನ್ನು ಹೀರಿ ಜೇನು ಗೂಡನ್ನ ಕಟ್ಟುತ್ತದೆಯೋ, ಹಾಗೆ ನಾನು ಬೇರೆ ವಿಶ್ವವಿದ್ಯಾಲಯಗಳಿಂದ, ಬೇರೆ ಲೈಬ್ರರಿಗಳಿಂದ, ಬೇರೆ ಬುಕ್ಗಳಿಂದ, ಬೇರೆ ವೆಬ್ಸೈಟ್ಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿ ನಿಮಗೆ ತೆಗೆದುಕೊಂಡು ಕೊಡ್ತಾ ಇದ್ದೀನಿ. ಅದನ್ನ ಸ್ವೀಕಾರ ಮಾಡಿ, ಅದನ್ನ ಓದಿ, ಅದನ್ನ ಅರಗಿಸಿಕೊಂಡು, ಅದನ್ನ ಮನನ ಮಾಡಿ
ಎಕ್ಸಾಮ್ ಅನ್ನು ಬರೆದು ನೀವು ಪಾಸ್ ಆಗಬೇಕು. ಅದು ನನ್ನ ಉದ್ದೇಶ. ನಾನು ಎಷ್ಟು ಪರಿಶ್ರಮ ಪಡುತ್ತಿದ್ದನೋ ನನಗಿಂತ 10 ಪಟ್ಟು ಪರಿಶ್ರಮ ನೀವು ಪಡಬೇಕು, ಅಂದಾಗ ನಿಮಗೆ ರಿಸಲ್ಟ್ ಬರೋದು. 100 ಕನ್ಸೆಪ್ಟ್ ಕಂಪ್ಲೀಟ್ ಮಾಡೋ ಸಲುವಾಗಿ ಎಷ್ಟು ದಿವಸ ಹಿಡಿತು ನೋಡ್ರಿ ನನಗೆ. ನಿಮಗೆ ನಾನು ಬೇರೆ ಬೇರೆ ಓದಂದಿಲ್ಲ, ಇದ್ದಿದ್ದೇ ಓದ್ಬೇಕಂತ ಹೇಳೇನ್ರಿ. ಇದ್ದಿದ್ದೇ ಓದಿದ್ರೆ ನೀವು ಪರೀಕ್ಷೆ ಪಾಸ್ ಆಗ್ತೀರಿ. ಒಬ್ಬ ಗುರುವಾಗಿ, ಒಬ್ಬ ಮಾರ್ಗದರ್ಶಕನಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ, ಒಬ್ಬ ಆತ್ಮೀಯ ಗೆಳೆಯನಾಗಿ, ಒಬ್ಬ ಶಿಕ್ಷಕನಾಗಿ ನಿಮಗೆ ಎಲ್ಲ ಮಾತನ್ನ ಹೇಳುತ್ತಿದ್ದೇನೆ. ನಾನಂತೂ ನಿಮ್ ಶತ್ರು ಅಲ್ಲ. ಮತ್ತೆ ನಾನು ಇನ್ನೊಬ್ಬರ ಜೊತೆಗೆ ಫೈಟ್, ಇನ್ನೊಬ್ಬರ ಜೊತೆಗೆ ಕಾಂಪಿಟೇಟರ್ ನಾನಲ್ಲ. ನಾನು ಯಾರ ಜೊತೆಗೂ ಸ್ಪರ್ಧೆ ಮಾಡುವುದಿಲ್ಲ. ನಾನು ನನ್ನ ಜೊತೆಗೆ ಸ್ಪರ್ಧೆಯನ್ನು ಮಾಡುತ್ತಿದ್ದೇನೆ. ನಿನ್ನೆ ಹೇಗಿದ್ದೆ ದಾನಯ್ಯ, ಇವತ್ತು ನಾನು ಹೇಗಾಗಿದ್ದೇನೆ, ನಿನ್ನಿಗಿಂತ ನಾನು ಇವತ್ತು ಉತ್ತಮನಾಗಿ ಕೆಲಸ ಮಾಡುತ್ತಿದ್ದೀನಿಯೋ ಅನ್ನುವ ಪ್ರಶ್ನೆ ನಾನು ನನ್ನ ಮನಸ್ಸಿಗೆ ಹಾಕಿಕೊಳ್ಳುತ್ತೇನೆ. ಹಾಗೆ ನೀವು ಇರಬೇಕು. ಸೊ ಪ್ಲೀಸ್, ವಿಡಿಯೋನ 2023 ಪ್ರಾರಂಭ ಮಾಡಿದೆ. ಅವಾಗ 2023 ಕೆಸೆಟ್ ಎಕ್ಸಾಮ್ ಅಲ್ಲಿ ವಿಡಿಯೋ ಮಾಡಿದ್ದೆ. ಆ ನೋಟ್ಸ್ ಅನ್ನು ನೀವು ಮಾಡಿಕೊಳ್ಬೇಕು. ಅದ ನಂತರ 2024 ವಿಡಿಯೋ ನೀವನ್ನ ನೋಡ್ಬೇಕು, ಅದನ್ನ ನೋಟ್ಸ್ ಮಾಡಿಕೊಳ್ಬೇಕು. 2025 ಕೆಸೆಟ್ ವಿಡಿಯೋನ ನೋಡಿ ನೋಟ್ಸ್ ಮಾಡಿಕೊಳ್ಬೇಕು. ಅದಾದ ನಂತರ 2026 ಕೆಸೆಟ್ ವಿಡಿಯೋ ಪ್ರಾರಂಭ ಮಾಡಿದ್ದೇನೆ. ಬುಕ್ ತೆಗೆದುಕೊಡ್ರಿ ಅಂತೇಳಿ ನಮ್ರತೆಯಿಂದ, ಗೌರವದಿಂದ ನಿಮ್ಮನ್ನೆಲ್ಲರೂ ಬೇಡಿಕೊಂಡಿದ್ದೆ. ಆ ಬುಕ್ ಅಂದ್ರೆ ಜೇನು ಇದ್ದಂಗ್ರಿ, ಜೇನನ ಗೂಡು ನಿಮಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಜೇನನ ಗೂಡು ಇವೆಲ್ಲ ಪೇಪರ್ ಫಸ್ಟ್ ಕನ್ನಡ ಮೀಡಿಯಂ ಜೇನಿನ ಗೂಡು ಐತಿ. ಇದನ್ನು ಓದಬೇಕು. ಇದ್ರ ಜೊತೆಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಗಳನ್ನ ನಾನು ಬೋರ್ಡ್ ಮೇಲೆ ಬರೆದಿದ್ದು ಅದನ್ನ ಓದ್ಬೇಕಂತ ಹೇಳಿದ್ದೆ. ನಾನು ಕೈ ಮುಗಿದು ಹೇಳಿದ್ದೆ. ಯಾರ ಸಲುವಾಗಿ? ನಿಮ್ಮ ಭವಿಷ್ಯದ ಸಲುವಾಗಿ. ಬುಕ್ಕು ನಾ ಹೇಳಿನಲ್ಲ, ದಿಸ್ ಇಸ್ ನಾಟ್ ಅನ್ ಆರ್ಡಿನರಿ ಬುಕ್. ದೇಶದ ಎಲ್ಲಾ ಹೂಗಳಿಂದ ಮಕರಂದವನ್ನು ಹೀರಿ ಈ ಬುಕ್ದೊಳಗೆ ಇಟ್ಟಿದ್ದೇನೆ. ಈ ಬುಕ್ನ ತಾವೆಲ್ಲರೂ ಪರ್ಚೇಸ್ ಮಾಡಬೇಕು, ತಾವೆಲ್ಲರೂ ಓದಬೇಕು. ಈ ಬುಕ್ದ ಜೊತೆಗೆ ಕನ್ನಡ ಮೀಡಿಯಂ ಇರುವಂತ ವಿದ್ಯಾರ್ಥಿ ಮಿತ್ರರು ಈ ಬುಕ್ ಅಲ್ಲಿರುವ ಪ್ರತಿಯೊಂದು ಪ್ರಶ್ನೆಗೆ ನೀವು ಆನ್ಸರ್ ಅನ್ನ ಹುಡುಕ್ಬೇಕು. ಪ್ರತಿಯೊಂದು ಪ್ರಶ್ನೆಗೆ ನೀವು ಆನ್ಸರ್ ಅನ್ನ ಅನಾಲಿಸಿಸ್ ಮಾಡಬೇಕು. ಎಲ್ಲಾ ರಾಜ್ಯಗಳಿಂದ, ಎಲ್ಲಾ ಸೆಂಟ್ರಲ್ ಯೂನಿವರ್ಸಿಟಿಯಿಂದ, ಲೈಬ್ರರಿಯಿಂದ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಮಟೀರಿಯಲ್ ಅನ್ನ ಸಂಗ್ರಹ ಮಾಡಿ ಈ ಬುಕ್ದೊಳಗೆ ಬರ್ದಿದ್ದೈತಿ. ನೀವು ನನಗ್ ಪ್ರಶ್ನೆ ಕೇಳ್ಬಿಡುದು, ಈ ಪ್ರಶ್ನೆದ ಆನ್ಸರ್ ಏನೈತ್ರಿ ಏನಂತ ಹೇಳಿ ತಂಗಿ ಅಥವಾ ತಮ್ಮ ನಿನಗೆ ಹುಡುಕ್ಯಾಡ್ ತಂದು ಕೊಟ್ಟಿರ್ತೀನಿ. ಅದನ್ನ ನೀವು ಮಾಡ್ಬೇಕು. ಇಲ್ರಿ ನನಗೆ ಟೈಮ್ ಸಿಗಂಗಿಲ್ಲ, ನೋ ಟೈಮ್ ಸಿಗಂಗಿಲ್ಲ ಈ ಮಾತು ನೀವು ಹೇಳೇಬಾರ್ದ್ರಿ. ನನಗಂತೂ ಹೇಳಬಾರ್ದು. ನೀವು ಪ್ರಯತ್ನ ಮಾಡೇಬೇಕ್ರಿ. ನಾನು ಹುಡುಕ್ಯಾಡಿ ಕೊಟ್ಟಿರ್ತೀನ್ರಿ. ಹುಡುಕೊಡುವಾಗ ಒಂದ್ ಸ್ವಲ್ಪ ಹೆಚ್ಚ ಕಡಿಮೆ ಆಗಿತ್ತು, ತಪ್ಪಾಗಿತ್ತು ಅಂತೇಳಿ ಇದಕ್ಕೆ ಬ್ಲೇಮ್ ಮಾಡ್ಕೋತ ಇದ್ರ ಮೇಲೆ ದೋಷ ಹುಡುಕೋತ್ ಕೊಡೋದಲ್ಲ. ಇದ್ದಿದ್ದ ಕಂಟೆಂಟ್ ಅನ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಸರಿಯಾಗಿ ಯಾವುದೈತೆ ಅನ್ನೋದು ಅನಾಲಿಸಿಸ್ ಮಾಡಿ ನೋಟ್ಸ್ ಮಾಡ್ಕೊಂಡು ಓದಿ ಪರೀಕ್ಷೆ ಪಾಸ್ ಮಾಡ್ಬೇಕು. 2 ಬುಕ್ ನಿಮ್ಮ ಹತ್ರ ಬೇರೆ ಯಾವ ಲೇಖಕರದ್ದು ಬುಕ್ ಇದ್ರೂ ಕೂಡ ಇವು 2 ಬುಕ್ ನಿಮ್ಮ ಹತ್ರ ಇರಬೇಕು ಅನ್ನುವ ಮನವಿ ನಾನು ಮಾಡ್ತಾ ಇದ್ದೀನಿ. ಈ ಬುಕ್ದ ಜೊತೆಗೆ ಇಂಗ್ಲಿಷ್ ಮೀಡಿಯಂದಲ್ಲಿ ಇರುವಂತ ಬುಕ್ಗಳು, ಇಂಗ್ಲಿಷ್ ಮೀಡಿಯಂದಲ್ಲಿ ಓದುವಂತ ವಿದ್ಯಾರ್ಥಿ ಮಿತ್ರರು ಇದೊಂದು ಚಿಕ್ಕ ಬುಕ್ ಅನ್ನ ಓದ್ರಿ ನೀವು. ಈ ಬುಕ್ದ ಜೊತೆಗೆ ಇವು 2 ಬುಕ್ ಅದಾವ್ರಿ. ಇಂಗ್ಲಿಷ್ ಮೀಡಿಯಂದೊಳಗೆ ಇರುವಂತ 2 ಬುಕ್ಗಳು. ಇವು 2 ಬುಕ್ದು ಟ್ರಾನ್ಸ್ಲೇಷನ್ ಕೆಲಸ ನಾನು ಇವಾಗ ಆಲ್ರೆಡಿ ಮಾಡಿದ್ದೇನೆ. ಅತಿ ಶೀಘ್ರದಲ್ಲಿ ಸಂಪುಟ 3, ಸಂಪುಟ 4 ಅಂತೇಳಿ 2 ಬುಕ್ ಅನ್ನ ನಿಮ್ ಜೊತೆಗೆ ನಿಮ್ಮ ಸೇವೆಗಾಗಿ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ 2 ಬುಕ್ ಅನ್ನ ಕನ್ನಡದ ಟ್ರಾನ್ಸ್ಲೇಷನ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಮೀಡಿಯಂದಲ್ಲಿ ಓದುವಂತ ವಿದ್ಯಾರ್ಥಿ ಮಿತ್ರರು 2 ಬುಕ್ ಅನ್ನ ನಿಮ್ಮ ಹತ್ರ ಇರ್ಲಿ. ಸ್ವಲ್ಪ ಬುಕ್ಕಿಗಾಗಿ ನೀವು ಖರ್ಚು ಮಾಡಬೇಕು. ಬುಕ್ ಅಂದ್ರೆ ಜ್ಞಾನ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಕೂಡಲ ಸಂಗಮ ದೇವ. ಬಸವಣ್ಣನವರು ಹೇಳಿದ ಅದ್ಭುತ ವಚನ ಅದು. ಬುಕ್ಕಿಗಾಗಿ ದುಡ್ಡು ಖರ್ಚು ಮಾಡಬೇಕು. ನಮ್ಮ ಹತ್ರ ಇಲ್ರಿ, ಬಹಳ ಬಡವರು ಇದ್ದೀವಿ. ಅಣ್ಣ, ಬಡವರು ಈ ಶಬ್ದ ಹೇಳೇಬಾರದು. ಯಾರಿಗೂ ಹೇಳೋದಿಲ್ರಿ ನಾನು ಬಡವಿದ್ದೀನ್ರಿ, ಬುಕ್ಕಿಗಾಗಿ ದುಡ್ಡಿಲ್ಲ. ಬುಕ್ಕಿಗಾಗಿ ದುಡ್ಡಿಲ್ಲ ಅನ್ಕೋತ ಕುಳಿತಾರೆ ನೀವು, ಅಲ್ಲೇ ಉಳಿತೀರಿ. ಅಟ್ಲೀಸ್ಟ್ 1 ಬುಕ್ ತಗೊಳ್ರಿ, ಅಟ್ಲೀಸ್ಟ್ 2ನೇ ಬುಕ್ ತಗೊಳ್ರಿ. ಇದ್ದಿದ್ರೊಳಗೆ ಪ್ರಯತ್ನ ಮಾಡ್ಕೊಂತಿರ್ಬೇಕಪ್ಪಿ. ನಿನ್ನೆ 2026 ಇದೇ 26 ಜನವರಿ, ಅದು 25ನೇ ಜನವರಿ ರಾತ್ರಿ 7 ಗಂಟೆಗೆ ಗೌರವ ಮೂರ್ತಿ ರಾಷ್ಟ್ರಪತಿಯವರು ಪದ್ಮಶ್ರೀ ಪುರಸ್ಕಾರವನ್ನ ಪ್ರಕಟ ಮಾಡಿದ್ರು. ಅದರಲ್ಲಿ ನಮ್ಮ KLE ಸಂಸ್ಥೆಯ ಸನ್ಮಾನ್ಯ ಅಧ್ಯಕ್ಷರು, ಚೇರ್ಮನ್ರು
ಪ್ರಭಾಕರ್ ಕೋರೆ ಸಾಹೇಬರಿಗೂ ಕೂಡ ಪದ್ಮಶ್ರೀ ಪುರಸ್ಕಾರ ದೊರಕಿದೆ. ಕರ್ನಾಟಕದ 8 ಜನರಿಗೆ ಸಾಧಕರಿಗೆ ಪುರಸ್ಕಾರ ದೊರಕಿದೆ. ಅದರಲ್ಲಿ ನನಗೆ ವಿಶೇಷವಾಗಿ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಮೂಡಿದ್ದು ನಮ್ಮ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಅಂಕೇಗೌಡರು ಅವರು ಪುಸ್ತಕದ ಮನೆ ಅಂತ ಒಂದು ಲೈಬ್ರರಿ, ಸ್ವಂತ ಲೈಬ್ರರಿನೇ ಕಟ್ಟಿದ್ದಾರೆ ಅವರು. ಅದು ಲೈಬ್ರರಿ ಒಂದೇ ದಿವಸ ಒಳಗೆ ಕಟ್ಟಿದ್ದಲ್ಲ, ಕಳೆದ 50 ವರ್ಷಗಳಿಂದ ಅವರು ಸೇವೆ ಸಲ್ಲಿಸುತ್ತಾ ಅಂತ ಒಂದು ಲೈಬ್ರರಿಯನ್ನು ಕಟ್ಟಿದ್ದಾರೆ. ಬಡತನ ಮನೆಯದೊಳಗೆ ಹುಟ್ಟಿದಂತ ಯುವಕ ಅವರು ಅಂಕೇಗೌಡರು. MA ಇನ್ ಕನ್ನಡ ಓದಿದವರು ಅವರು. ನೌಕರಿಗಾಗಿ ಬಡದಾಡಿದ್ರು, ನೌಕರಿ ಸಿಗ್ಲಿಲ್ಲ. ಕೊನೆಗೆ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಿದ್ರು. ಅದಾದ ನಂತರ ಒಂದು ಶುಗರ್ ಫ್ಯಾಕ್ಟ್ರಿದೊಳಗೆ, ಸಕ್ಕರೆ ಕಾರ್ಖಾನೆ, ಪಾಂಡವಪುರದಲ್ಲಿ ಸಕ್ಕರೆ ಕಾರ್ಖಾನೆದೊಳಗೆ ಟೈಮ್ ಕೀಪರ್ ಆಗಿ ಅವರು ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ತನ್ನ ಸಂಬಳದೊಳಗೆ ಬರುವಂತ ಹಣವನ್ನ ಪುಸ್ತಕಕ್ಕೆ ಖರ್ಚು ಮಾಡ್ತಿದ್ರಂತವ್ರು. ಅಬ್ಬಾ, ಇಂಥವ್ರನ್ನು ಅದಾರಲ್ರಿ ನಮ್ಮ ದೇಶದೊಳಗ. ಎಂತ ಪುಣ್ಯಾತ್ಮ ನಮ್ಮ ಕರುನಾಡಿನ ಮಣ್ಣು, ಮಂಡ್ಯದ ಗಂಡು. ನಾವು ಅಂಬರೀಷ್ ಅಣ್ಣವ್ರಿಗೆ ಕರಿತೀವಿ, ಆದ್ರೆ ಅಂಬರೀಷ್ ಅಣ್ಣನವರು ಶ್ರೇಷ್ಠ ಇಲ್ಲ ಅನ್ನಂಗಿಲ್ಲ. ಆದ್ರೆ ಅಂಬರೀಷ್ ಅಣ್ಣನವರು ಸಿನಿಮಾ ಕ್ಷೇತ್ರದ ಎಷ್ಟು ಕೆಲಸ ಮಾಡಿದ್ರು, ಅಂಜದ ಗಂಡು ಇವರು ಕೂಡ. ಇವರು ಜ್ಞಾನದ ಗಂಡು ಅಂತ ಹೇಳಿ ಕರಿಬಹುದು. ಮಂಡ್ಯ ಕೇವಲ ಸಕ್ಕರೆಗಾಗಿನೇ ಪ್ರಸಿದ್ಧಿ ಅಲ್ಲ, ಆ ಸಕ್ಕರೆ ಜೊತೆಗೆ ಜ್ಞಾನಕ್ಕಾಗಿ ಪ್ರಸಿದ್ಧ. ಇಂಥ ಮಹಾ ಜ್ಞಾನ ದಾಸೋಹಿಗಳು ಅಂಕೇಗೌಡರು. ಇವರಿಗೆ ಪದ್ಮಶ್ರೀ ಪುರಸ್ಕಾರ ಸಿಕ್ಕಿತ್ತು. ವಯಸ್ಸಿನ 20 ವರ್ಷದಿಂದ ಅವರು ಪ್ರಾರಂಭ ಮಾಡಿದ್ರು ಒಂದು ಲೈಬ್ರರಿಯನ್ನು. ಅವ್ರು ಹೇಳಿದ್ರು, ನಾನು ಕಂಡಕ್ಟರ್ ನೌಕರಿ ಮಾಡುವಾಗ ಬರೋ ಪಗಾರದೊಳಗೆ 100 ರೂಪಾಯಿ ಪಗಾರ ಇತ್ತಂದ್ರೆ 80 ರೂಪಾಯಿ ಬುಕ್ಸೇ ತಗೊಂಡು ಮನೆಗೆ ಬರ್ತಿದಂತ. ಯಪ್ಪ, ನಮ್ಮ ಮೇಡಮ್ ಹಂಗೆ ಅವ್ರ ಮೇಡಮ್ ಬೆನ್ನತ್ತು ಏನ್ರಿ ಎಂತ ಗಂಡಿದ್ರು. ಮುಂದೆ ನೌಕರಿ ಬಿಟ್ಟು ಸಕ್ಕರೆ ಕಾರ್ಖಾನೆ ಒಳಗೆ ಕೆಲಸ ಮಾಡಿದ್ರು. ಸಕ್ಕರೆ ಕಾರ್ಖಾನೆ ಒಳಗ ಪ್ರತಿ ದೀಪಾವಳಿಗೊಮ್ಮ ಬೋನಸ್ ಕೊಡ್ತಿದ್ರಂತ್ರಿ. ಬೋನಸ್, ಎಕ್ಸ್ಟ್ರಾ ಪಗಾರ ಕೊಟ್ಟಾಕರ ಅವ್ರು ಏನ್ ಮಾಡ್ತಿದ್ರು, ಎಕ್ಸ್ಟ್ರಾ ಪಗಾರ ಎಷ್ಟು ಕೊಡ್ತಿದ್ರು ಅದೆಲ್ಲ ಹೋಗಿ ಹಳೆ ಬುಕ್ಗಳನ್ನ, ದುಡ್ಡು ಕೊಟ್ಟು ಹಳೆ ಬುಕ್ಕನ್ನ ಸಂಗ್ರಹ ಮಾಡ್ತಿದ್ರತ. ಅವ್ರೆಲ್ಲರೂ ಗೆಳೆಯರು. ಅದು ಹುಚ್ಚದ್ರಿ, ಅಂಕೇಗೌಡ ಹುಚ್ಚಿದ್ದಂಗ, ಅದು ಹುಚ್ಚೇಶ್ವರ ಅಣ್ಣ. ಇವತ್ತ ಆ ಹುಚ್ಚ, ನಾವು ನೀವು ಕರೆಯುವಂತ ಹುಚ್ಚ ನವದೇ ಹುಚ್ಚದ್ರಿ. ಇದು ಪುಸ್ತಕ ಖರೀದಿ ಮಾಡ್ತಿದ್ರಿ, ಹುಚ್ಚದೇ ಹುಚ್ಚ ಅನ್ನೋನೇ ಹುಚ್ಚಾಗ್ಯಾನಿ ಸದ್ರಿಗೆ. ಅವರು ಪದ್ಮಶ್ರೀ ಪುರಸ್ಕಾರ ನೋಡಿ ಅನ್ನೋರ್ ಬಾಯಿ ಅಂತಿರ್ತಾರ, ಹುಚ್ಚದ್ರಿ ಅದು ಲೈಬ್ರರಿ ಅಣ್ಣ. ಅವ್ರು ಹೇಳಿದ್ರು, ಬುಕ್ ದೊಡ್ಡ ಲೈಬ್ರರಿ ಸಂಗ್ರಹ ಮಾಡಿದ್ದೀನಿ, ಪರ್ಸನಲ್ ಲೈಬ್ರರಿ. ಒಬ್ಬ ವ್ಯಕ್ತಿಯು ದೇಶದ ಅತಿ ದೊಡ್ಡ ಲೈಬ್ರರಿಯನ್ನ ಅವ್ರು ಕಟ್ಟಿದ್ರು. 20 ಲಕ್ಷ ಪುಸ್ತಕಗಳು ಅವ್ರ ಹತ್ರ ಅದಾವತ್ರಿ. 20 lakhs. ನಿಮ್ಗೊಂದು 5 ಬುಕ್ಸ್ ತಗೊಳೋದಾಗ್ಲಿಲ್ಲ ಅಂದ್ರೆ ಅಂಕೇಗೌಡ್ರಿಗೆ ಕಾಲ್ ನಮಸ್ಕಾರ ಮಾಡ್ರಿ ಸಾಕು. ಅಂತ ಪುಣ್ಯಾತ್ಮಗ್ರಿ ನಾವು ಎಷ್ಟು ನಮಸ್ಕಾರ ಮಾಡಿದ್ರು ಕಡಿಮೆನೆ. 20 ಲಕ್ಷ ಪುಸ್ತಕಗಳನ್ನ ಸಂಗ್ರಹ ಮಾಡಿದಂತ ವ್ಯಕ್ತಿ. PhD ಮಾಡುವಂತ ವಿದ್ಯಾರ್ಥಿಗಳು ಅವ್ರ ಮನೆಗೆ ಹೋಗಿ ಬುಕ್ಸ್ ಅನ್ನ ತಗೊಂತಾರತ್ತ. ಅದು ಫ್ರೀ ಸರ್ವಿಸ್ ಕೊಡ್ತಾ ಇದಾರೆ. ಯಾರು ಬೇಕು ಅವ್ರು ಬಂದು ಓದ್ರಿ. ಓದೋರ್ ಬೇಕಲ್ರಿ, ಓದ್ತಾ ಇಲ್ಲ ಅಂತ ಹೇಳಿದ್ರು. ಬರುವ ಯುವಕರಿಗೆ ಬುಕ್ಗಳನ್ನ ಓದ್ರಿ ಅಂತೇಳಿ ಚಳವಳಿ ಪ್ರಾರಂಭ ಮಾಡದಂತ ನಮ್ಮ ಅಂಕೇಗೌಡ್ರಿಗೆ, ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಹೇಳುತ್ತಾ, ಜ್ಞಾನದ ದೀಪಗಳು ಅವರೆಲ್ಲರೂ. ಇವತ್ತವ್ರು 70 ವರ್ಷ ನೋಡ್ರಿ, 70 ವರ್ಷ ಹಿಡಿದು ಅವರು ಇದೆ ಅಂದ್ರೆ, ಕಳೆದ 50 ವರ್ಷ ಹಿಡಿದು ಇವ್ರು ಇದೇ ಕೆಲಸ ಮಾಡ್ತಾರಂದ್ರ, ಇದ್ದಿದ್ದೆಲ್ಲ ರೊಕ್ಕ ಬರೇ ತರೋದು, ಮನೆಗಿಡೋದು, ಬುಕ್ ಅನ್ನ ಖರೀದಿ ಮಾಡೋದು, ತಂದಿಡೋದು, ಬುಕ್ ಖರೀದಿ ಮಾಡೋದು, ತಂದಿಡೋದು. ಮನೆಯೊಳಗೆ ಬುಕ್ ಇಡ್ಲಿಕ್ಕೆ ಜಾಗನೇ ಇಲ್ಲಂತ್ರಿ. ನಮ್ಮ ಮನೆಗೆಲ್ಲ ತರ್ತಾರೆ ಮೇಡಮ್, ಮಾರ್ಕೆಟ್ದೊಳಗೆ ಬುಕ್ ಅಂದ್ರೆ ಒಯ್ದು ಹೋಗಿರತ್ರಿ. ಹಂಗಲ್ಲ, ಪ್ಲೀಸ್. ಅದಕ್ಕೆ ಬುಕ್ಕಿಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಅಂದ್ರೆ ನನಗೆ ಬಹಳ ಬ್ಯಾನ್ ಆಗ್ತದೆ. ನಮ್ದು ದುಡ್ಡಿಲ್ಲ ಅಂದ್ರೆ ಮತ್ತೆ ಏನ್ ಮಾಡೋದು? ಇಲ್ಲ ಅಂದ್ರೆ ಬಿಡ್ರಿ, ದುಡ್ಡಿಲ್ಲ ಅನ್ನೋರು ಬಿಡ್ರಿ. ಆದ್ರೆ ದುಡ್ಡು ಇದ್ದು ಬುಕ್ಕಿನ ಮೇಲೆ ಖರ್ಚು ಮಾಡ್ಲಿಲ್ಲ ಅಂದ್ರೆ ನೀವು ಸಾಮಾನ್ಯರೇ. ಆದ್ರೆ ಇವ್ರು ಅಂತವ್ರಲ್ಲ, ಇವರು ಸಾಮಾನ್ಯ ಒಳಗಿನ ಅಸಾಮಾನ್ಯ ವ್ಯಕ್ತಿಗಳು. ಪದ್ಮಶ್ರೀ ಪುರಸ್ಕಾರ ಪಡೆದ ಅವ್ರೇನು ಪದ್ಮಶ್ರೀಗಾಗಿ ಇದು ಕೆಲಸ ಮಾಡ್ಯಾರೇನ್ರಿ? ಕರ್ನಾಟಕ ಸರ್ಕಾರ ಕೂಡ ಅವರಿಗೆ ರಾಜ್ಯೋತ್ಸವ ಪುರಸ್ಕಾರ ಕೊಟ್ಟಿದ್ರು 2014 ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ದೊಳಗೆ ಇವ್ರ ಹೆಸರು ಬಂದಿತ್ತು. ದ ಹಿಂದೂ ಟೈಮ್ಸ್ ಆಫ್ ಇಂಡಿಯಾದೊಳಗೆ ಇವ್ರ ಬಗ್ಗೆ ಆರ್ಟಿಕಲ್ ಓದಿನ್ರಿ. ಏನ್ ಬಹಳ ಭಯಂಕರ ಖುಷಿ ಅನಿಸ್ಬಿಡ್ತು. ವರ್ಲ್ಡ್ ರೆಕಾರ್ಡ್ ಮಾಡಿದವ್ರು ಬುಕ್ ಸಂಗ್ರಹ ಮಾಡೋದ್ರೊಳಗೆ. ದಾನಯ್ಯ ಸರ್ ಏನ್ ಕಡಿಮೆ ಅದ್ರ, ನಾನು ವರ್ಲ್ಡ್ ರೆಕಾರ್ಡ್ ಮಾಡೀನ್ರಿ. ಅತಿ ಹೆಚ್ಚು ಪರೀಕ್ಷೆಗಳನ್ನು ಬರೆದಂತ ವ್ಯಕ್ತಿ ದಾನಯ್ಯ ಸರ್ ಐತಿ. ನಾನು ಖರ್ಚು ಮಾಡೀನ್ರಿ, 25 ಲಕ್ಷ ರೂಪಾಯಿ ಖರ್ಚು ಮಾಡೀನ್ರಿ ನಾನು. ನಮ್ಮ ಮೇಡಮ್ ಖರ್ಚು ಮಾಡ್ರಿ ಹಣ ಇಂದಿಲ್ಲ ನಾಳೆ ದುಡ್ಡು ಶಿಕ್ಷಣಕ್ಕಾಗಿ ಖರ್ಚು ಮಾಡಿದ್ದು ವಾಪಸ್ ಬಂದೇ ಬರುತ್ತದೆ. ಸೊ ಪ್ಲೀಸ್ ಎಲ್ಲಾ ಬುಕ್ಗಳನ್ನ ತಾವೆಲ್ಲರೂ ಓದಬೇಕು. ಇದರಿಂದ ನಿಮ್ಮ ಜೀವನವನ್ನ ಉಜ್ವಲಗೊಳಿಸಬೇಕು ಅಂತೇಳಿ ಮನವಿಯೊಂದಿಗೆ, ಪ್ರಾರ್ಥನೆಯೊಂದಿಗೆ ನಮ್ಮ ಅಂಕೇಗೌಡರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಕರುನಾಡಿನ ಮಂಡ್ಯದ ಗಂಡಿಗೆ, ಜ್ಞಾನದ ಗಂಡಿಗೆ
ಇವ್ರು ವಿಶೇಷ ಅಂದ್ರೆ ಇವ್ರು ಮಿಸ್ಸಸ್ಗೆ ನಾನು ನಮಸ್ಕಾರ ಮಾಡ್ಬೇಕ್ರಿ. ಅವ್ರು ಮಿಸ್ಸಸ್ ಏನ್ ಮಾಡ್ತಾರೆ ಕುನಗನು ಸಂಗೀತ ಮೇಡಮ್, ಅವ್ರು ಲೈಬ್ರರಿ ಒಳಗೆ ಅದಾರ್ರಿ, ಇವ್ರು ಕೆಲಸ ಮಾಡ್ತಾರೆ. ಇವ್ರು ಮಿಸ್ಸಸ್ ಕೆಲಸ ಮಾಡ್ತಾರಂತಾರ ಲೈಬ್ರರಿ ಒಳಗೆ. ಪುಕ್ಕಟ್ ಬಂದವ್ರಿಗೆಲ್ಲ ಬುಕ್ ಕೊಡ್ತಾರತ್ರಿ, ಓದೋ ತಮ್ಮ ತಂಗಿ ಓದ್ ಅಂತ ಬುಕ್ ಕೊಡ್ತಾರ. ಅವ್ರು ಬಹಳ ಗ್ರೇಟ್ ಅಲ್ರಿ. ಅಂಕೇಗೌಡ್ರಿಗೆ ಸಪೋರ್ಟ್ ಮಾಡುವ ಆ ಗೌಡ್ತಿಗೆ ತುಂಬ ಹೃದಯದ ಅಭಿನಂದನೆಗಳು. ಆ ಅಮ್ಮಗ ಬಹಳ ಗ್ರೇಟ್ ಅವರು. ಇವ್ರಂತೂ ಗ್ರೇಟ್, ಇವ್ರಿಗಿಂತ 10 ಪಟ್ಟು ಗ್ರೇಟ್ ಅವ್ರೆ. ಅವರೇ ಜಾಡಿಸಿ ಇವ್ರಿಗೆ ನಡ್ರಿ ಲೈಬ್ರರಿ ಹೊರಗೆ ಹಾಕಿದ್ರಂದ್ರ. ಅದಕ್ಕೆ ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿದ್ರೆ ಕೆಲಸ ಆಗೋದು. ನಮ್ಮ ಮೇಡಮ್ನು ಈಗ ಸಪೋರ್ಟ್ ಮಾಡಕತ್ತಾರೆ. ಮೊದಲು ಇರ್ಲಿ, ಬುಕ್ಕನ್ನ ಓದ್ರಿ, ಬುಕ್ಕನ್ನ ತೆಗೆದುಕೊಡ್ರಿ, ಪರೀಕ್ಷೆ ಪಾಸ್ ಆಗ್ರಿ. ನಿಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆ, ನಮಸ್ಕಾರ. ಯಾಕ್ರಿ ಯಾಕೋರೆ ನಮ್ಮ ಅಕ್ಕೋರು ಹೊರಗೆ ಕೂತ್ ನೋಡ್ಲತ್ತಾರ ನೋಡ್ರಿ. ಹಾ ಹಾ ಹಾ